ನಮಸ್ತೆ ಸ್ನೇಹಿತರೆ. ಸಿರಿಧಾನ್ಯಗಳು ಆರೋಗ್ಯಕ್ಕೆ ವರದಾನ ಅಂತ ಎಲ್ಲ ಕಡೆ ಹೇಳ್ತಾ ಇರ್ತೀವಿ. ಬಟ್ ಇದಿಷ್ಟೇ ಅಲ್ಲ, ನಾವು ಈ ಸಿರಿಧಾನ್ಯ ಮತ್ತು ಅಕ್ಕಿ ಎರಡರಲ್ಲಿ ಯಾವ್ದು ಬೆಸ್ಟ್ ಅಂತ ಕಂಪ್ಯಾರಿಸನ್ ಮಾಡ್ತಾ ಹೋದ್ರೆ ಯಾವತ್ತು ಸಿರಿಧಾನ್ಯಗಳ ಮೇಲೆ ನಿಲ್ಲುತ್ತೆ ಅಂತ ಸುಮಾರು ಕಡೆ ಹೇಳ್ತಾ ಇರ್ತೀವಿ. ಇವತ್ತು ಈ ವಿಡಿಯೋದಲ್ಲಿ ಸಿರಿಧಾನ್ಯಗಳು ಅಥವಾ ಮಿಲೆಟ್ಸ್ ಅಕ್ಕಿಗಿನ್ನು ಏನಕ್ಕೆ ಬೆಟರ್ ಅಂತ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮೂಲಕ ನಿಮ್ಮ ಜೊತೆ ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲನೇದು ಬಂದು ಸಿರಿಧಾನ್ಯಗಳು ಯಾಕೆ ಶ್ರೇಷ್ಠ ಆಗುತ್ತೆ ಅಂದ್ರೆ ಅದರಲ್ಲಿರೋ ನಾರಿನ ಅಂಶ. ಇವತ್ತು ಈ ಮನುಷ್ಯನ ಆರೋಗ್ಯ ಕಾಪಾಡ್ತಾ ಇರೋದು ನಮ್ಮ ದೇಹದೊಳಗೆ ನಾವು ಎಷ್ಟು ಕನ್ಸ್ಯೂಮ್ ಮಾಡ್ತಿಲ್ಲ ಆ ನಾರಿನ ಅಂಶ ಅಷ್ಟು ಕಡಿಮೆ ಆಗ್ತಾ ಹೋದಷ್ಟು ಮನುಷ್ಯನ ಆರೋಗ್ಯ ಹಾಳಾಗ್ತಾ ಹೋಗ್ತದೆ. ಹಾಗಾಗಿ ಹೆಚ್ಚು ನಾರಿನ ಅಂಶ ಇರುವಂತ ಆಹಾರ ನೀವು ಸೇವಿಸ್ತಾ ಹೋದಷ್ಟು ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ. ಹಾಗಾಗಿ ಹಿರಿಯರು ಹೇಳ್ತಾ ಇರ್ತಾರೆ ತರಕಾರಿ ಹಣ್ಣು ಇವೆಲ್ಲ ಸೇರಿಸ್ತೀನಿ ಅಂತ. ಇವತ್ತು ನಾವೇನು ಬಿಳಿ ಅಕ್ಕಿಗೆ ಹೊಂದ್ಕೊಂಡ್ಬಿಟ್ಟಿದೀವಲ್ವಾ, ಬಿಳಿ ಅಕ್ಕಿಯಲ್ಲಿ ನಾರಿನ ಅಂಶ ಚೂರು ಇರೋದಿಲ್ಲ. ಸೊ ಫಸ್ಟ್ ಪಾಯಿಂಟ್ ನಾರಿನ ಅಂಶದ ಜೊತೆ ಕಂಪ್ಯಾರಿಸನ್ ಮೂಲಕ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಮಿಲೆಟ್ಸ್ ಅಲ್ಲಿ ಅತಿ ಹೆಚ್ಚು ಫೈಬರ್ ಇರ್ತದೆ, ವೆರಾಸ್ ವೈಟ್ ರೈಸ್ ಅಲ್ಲಿ ತುಂಬಾ ಪಾಲಿಶ್ ಆಗಿರೋ ಕಾರಣಕ್ಕೆ ನಾರಿನ ಅಂಶ ತುಂಬಾನೇ ಕಡಿಮೆ ಇರುತ್ತೆ. ಆ ನಾರಿನ ಅಂಶ ಕಡಿಮೆ ಇರೋ ಕಾರಣಕ್ಕೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನಾವು ಕಂಪ್ಯಾರಿಸನ್ ಮಾಡ್ತಾ ಹೋಗ್ಬೋದು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ. ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳಿದ್ರೆ ನಾವು ಕನ್ಸ್ಯೂಮ್ ಮಾಡಿದಾಗ ಎಷ್ಟು ಬೇಗ ಬಾಡಿಲಿ ಬ್ಲಡ್ ಗ್ಲೂಕೋಸ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅನ್ನೋದು. ಈ ಗ್ಲೈಸೆಮಿಕ್ ಇಂಡೆಕ್ಸ್ ಒಂದು ಮಿಲೆಟ್ಸ್ ಅಲ್ಲಿ ತುಂಬಾನೇ ಲೋ, ವೆರಾಸ್ ಬಿಳಿ ಅಕ್ಕಿಲಿ ತುಂಬಾನೇ ಹೈ. ನಾವು ತಿಂತಾ ಇದ್ದಂಗೆ ಬಿಳಿ ಅಕ್ಕಿ ಬಾಡಿಗೆ ಗ್ಲೂಕೋಸ್ ರಿಲೀಸ್ ಮಾಡ್ಬಿಡುತ್ತೆ. ನಾವು ಸರಿಯಾಗಿ ಹಾರ್ಡ್ ವರ್ಕ್ ಮಾಡದೇ ಇದ್ರೆ ಆ ಗ್ಲೂಕೋಸ್ ಬರ್ನ್ ಆಗೋದಿಲ್ಲ. ಹೀಗೆ ಏರ್ತಾ ಹೋಗಿ ಹೈಪರ್ ಗ್ಲೈಸೆಮಿಕ್ ಕಂಡೀಷನ್ ಅಥವಾ ಡಯಾಬಿಟಿಸ್ ಆಗ್ಬಿಡ್ತಾರೆ. ಹಾಗಾಗಿ ಮಿಲೆಟ್ಸ್ ಹೇಗೆ ಅಂದರೆ ಟೈಮ್ ಮಿಷಿನ್ ಥರ ಕೆಲಸ ಮಾಡ್ತಾ ಬರುತ್ತೆ. ನಿಮ್ಮ ಬಾಡಿಗೆ ಅಗತ್ಯ ಇರೋಷ್ಟೇ ಗ್ಲೂಕೋಸ್ನ ರಿಲೀಸ್ ಮಾಡಿ ಎನರ್ಜಿನ ರಿಲೀಸ್ ಮಾಡಿ ಒಂದು ಮೇಂಟೆನೆನ್ಸ್ ಮಾಡ್ತಾ ಬರ್ತದೆ. ಹಾಗಾಗಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋ ಮಿಲೆಟ್ಸ್ ಯಾವತ್ತು ಮಚ್ ಬೆಟರ್ ದೆನ್ ವೈಟ್ ರೈಸ್. ಆನಂತರ ತುಂಬ ಇಂಪಾರ್ಟೆಂಟ್ ಇವತ್ತು ಎಲ್ರಿಗೂ ಸ್ಥೂಲಕಾಯ. ಸೊ ವೈಟ್ ಮ್ಯಾನೇಜ್ಮೆಂಟ್ ವಿಷಯಕ್ಕೆ ಬಂತೆ, ನಿಮಗೆ ಮಿಲೆಟ್ಸ್ ತುಂಬ ಕನ್ಸ್ಯೂಮ್ ಮಾಡ್ಲಿಕ್ಕಾಗಲ್ಲ. ನಾರಿನ ಅಂಶ ಹೆಚ್ಚಿರೋ ಕಾರಣಕ್ಕೆ ಸ್ವಲ್ಪನೇ ತಿಂತಾ ಇದ್ದಾಗೆ ಹೊಟ್ಟೆ ತುಂಬಿದೆ ಅಂತ ಫೀಲ್ ಆಗ್ಲಿಕ್ಕೆ ಶುರು ಆಗುತ್ತೆ. ಮತ್ತು ಸತ್ಯನೂ ಸಹ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಮಿಲೆಟ್ಸ್ನ ಕನ್ಸ್ಯೂಮ್ ಮಾಡ್ತೀವಿ. ವೆರಾಸ್ ವೈಟ್ ರೈಸ್ ಕೊಟ್ಟರೆ ಸ್ವಲ್ಪ ಹೆಚ್ಚಿನ ಪೋಷಣೆ ಕನ್ಸ್ಯೂಮ್ ಮಾಡ್ಬಿಡ್ತೀವಿ. ನಾನಾಗಲಿ ನೀವಾಗಲಿ ಯಾರೇ ಆಗಲಿ, ಇದು ಸರ್ವೇ ಸಾಮಾನ್ಯ. ಹಾಗಾಗಿ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಬೇಕು ಅಂದರೆ ನಿಮಗೆ ಮಿಲೆಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಕಡಿಮೆ ಪೋಷಣೆ ತಿಂತೀವಿ, ಜೊತೆಲಿ ಅದರಲ್ಲಿರೋ ಹೆಚ್ಚಿನ ನಾರಿನ ಅಂಶ ಬಾಡಿಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ ಸಹ ಕಡಿಮೆ ಮಾಡ್ತಾ ಬರುತ್ತೆ. ಮತ್ತು ಬ್ಲಡ್ ಗ್ಲೂಕೋಸ್ ಲೆವೆಲ್ ಸಹ ಮ್ಯಾನೇಜ್ ಮಾಡ್ತಾ ಬರುತ್ತೆ. ಹೀಗಾಗಿ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ ನಂತರ ತುಂಬ ಇಂಪಾರ್ಟೆಂಟ್ ವಿಷಯಕ್ಕೆ ಬಂದರೆ ಮಿನರಲ್ಸ್, ತುಂಬ ಐರನ್, ಕ್ಯಾಲ್ಸಿಯಂ, ಮೆಗ್ನೀಷಿಯಮ್ ಎಲ್ಲ ಮಿಲೆಟ್ಸಲ್ಲಿ ಹೆಚ್ಚು, ವೆರಾಸ್ ಪಾಲಿಶ್ ವೈಟ್ ರೈಸಲ್ಲಿ ತುಂಬಾ ಕಡಿಮೆ. ಹಾಗಾಗಿ ಮಿಲೆಟ್ಸ್ ನೀವು ಯಾವುದೇ ಒಂದಷ್ಟು ಪ್ಯಾರಾಮೀಟರ್ಸ್ ನೋಡ್ತಾ ಹೋದ್ರೆ ಮಿಲೆಟ್ಸ್ ಆರ್ ಮಚ್ ಹೈಯರ್ ಆರ್ ಮಚ್ ಬೆಟರ್ ದೆನ್ ವೈಟ್ ರೈಸ್. ಹಾಗಾಗಿ ಕಣ್ಣು ಮುಚ್ಕೊಂಡು ಮಿಲೆಟ್ಸ್ ಡಯಟ್ಗೆ ನೀವು ಶಿಫ್ಟ್ ಆಗ್ಬೋದು. ಅಟ್ಲೀಸ್ಟ್ ಬಿಗಿನಿಂಗಲ್ಲಿ ನಿಮ್ಮ ಒನ್ ಮೀಲ್ನ ಮಿಲೆಟ್ಸಿಂದ ಶುರು ಮಾಡಿ, ಬರ್ತಾ ಮಿಲೆಟ್ಸ್ ಬೆನಿಫಿಟ್ ನೋಡಿ ನೀವು ಮುಂದೆ ಕಂಪ್ಲೀಟ್ ಮಿಲೆಟ್ಸ್ಗೆ ಸ್ವಿಚ್ ಆಗ್ತೀರಾ. ಆಗ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರ್ತದೆ.